ಸರ್ಕಾರಿ ಸಂಸ್ಥೆಗಳಲ್ಲಿ ಸರ್ಕಾರಿ ಸಂಸ್ಥೆಗಳನ್ನು ಖಾಸಗೀಕರಣ ಮಾಡಿದ್ದಾರೆ. ಆ ಖಾಸಗೀಕರಣ ಮಾಡಿರೋದ್ರಿಂದ ಪರಿಶಿಷ್ಟ ಜಾತಿ ಮತ್ತು ವರ್ಗಕ್ಕೆ ಸಿಗಬೇಕಾದಂತಹ ಮೀಸಲಾತಿಯಿಂದ ವಂಚಿತರಾಗಿದ್ದಾರೆ. ಆದ್ದರಿಂದ ನಮ್ಮ ಒತ್ತಾಯ ಏನಂದರೆ, ಖಾಸಗಿ ಸಂಸ್ಥೆಗಳಿಗೆ ಏನಿತ್ತು ನೀವು ಸರ್ಕಾರಿ ಸಂಸ್ಥೆಗಳನ್ನು ಹಸ್ತಾಂತರ ಮಾಡಿದ್ದೀರಿ, ಅದನ್ನು ಹಿಂಪಡೆದು ಈಗ ಖಾಲಿ ಇದೆ ಹುದ್ದೆಗಳು, ಎಲ್ಲ ಹುದ್ದೆಗಳನ್ನು ಭರ್ತಿ ಮಾಡಬೇಕು ಅಂತಕ್ಕಂಥದ್ದು ಮತ್ತೊಂದು ಸವಾಲು. ಮತ್ತೊಂದು ಏನಪ್ಪ ಅಂದರೆ, ಖಾಸಗಿ ಸಂಸ್ಥೆಗಳೇ ಇವತ್ತು ಖಾಸಗಿ ಸಂಸ್ಥೆ ಕೊಟ್ಟಿದ್ದೀರಿ, ಹಸ್ತಾಂತರ ಮಾಡಿದ್ದೀರಿ, ಅವ್ರಿಗೆ ಮತ್ತೆ ಅದನ್ನು ಅನುಷ್ಠಾನಕ್ಕೆ ಬರಬೇಕು. ಮತ್ತೊಂದು ಪ್ರಮುಖ ವಿಚಾರ ಏನಪ್ಪ ಅಂದರೆ, ಪರಿಶಿಷ್ಟ ಜಾತಿ ಮೀಸಲಿಟ್ಟಂತ ಹಣವನ್ನು ವರ್ಗಾವಣೆ ಮಾಡಿದ್ದಾರೆ. ಈ ವರ್ಗಾವಣೆಯಿಂದ ದಲಿತರಿಗೆ ವ್ಯಾಪಾರ ಅನ್ಯಾಯ. ಅದನ್ನು ಮತ್ತೆ ಆ ಗ್ರ್ಯಾಂಟ್ SC ಇಟ್ಟು SC ಇದನ್ನು ಕೈಗೊಳ್ಳಬೇಕು. ಕರ್ನಾಟಕಕ್ಕಂಥ ಇನ್ನೂ ಅನೇಕ ಷರತ್ತುಗಳು ಇದು ತಮಗೆ ಈಗಾಗಲೇ ನಾವು ಪ್ರೆಸ್ ನೋಟ್ ಕೊಟ್ಟಿದ್ದೀವಿ. ದಯವಿಟ್ಟು ಇದರ ಎಲ್ಲವನ್ನ ನಾವು ಅವಲೋಕನ ಮಾಡಿ ನಮ್ಮ ಕಾಂಗ್ರೆಸ್ ಪಕ್ಷಕ್ಕೆ ನಾವು ನೀಡಿರ್ತಕ್ಕಂಥ ಬೆಂಬಲ ಇದು ಷರತ್ತಿನ ಬೆಂಬಲವಾಗಿತ್ತು. ಇದನ್ನೆಲ್ಲ ಕೂಡ ಕಾಂಗ್ರೆಸ್ ಪಕ್ಷ ಅನುಷ್ಠಾನಕ್ಕೆ ತರುತ್ತೆ ಅಂತಕ್ಕಂಥ ನಿಟ್ಟಿನಲ್ಲಿ ಅದರ ಮುಖಂಡರುಗಳು ಈಗಾಗಲೇ ನಮಗೆ ಆಶ್ವಾಸನೆಯನ್ನು ನೀಡಿರುವುದರಿಂದ ನಾವು ಸರ್ವಾನುಮತವಾಗಿ ಇವತ್ತು ಕಾಂಗ್ರೆಸ್ ಪಕ್ಷಕ್ಕೆ ಬೆಂಬಲವನ್ನು ನೀಡ್ತಾ ಇದ್ದೀವಿ ಅಂತ ಮತ್ತೊಂದೇ ಸಾರಿ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಗೆಲುವಿಗಾಗಿ ಸರ್ವತೋಮುಖವಾಗಿ ಕಾರ್ಯಕ್ರಮ ರೂಪಿಸಿಕೊಂಡು ಈ ಚುನಾವಣೆ ಮುಗಿಯುವ ತನಕ ನಾವು ಕಾರ್ಯನಿರತರಾಗ್ತೀವಿ ಅಂತಕ್ಕಂಥದ್ದನ್ನು ಈ ಮೂಲಕ ನಮಗೆ ತಿಳಿಸೋದಕ್ಕೆ ಬಯಸ್ತಾರೆ. ಸಂಘಟನೆಗಳ ಸಂಯುಕ್ತ ರಂಗ ಬೆಂಬಲ ವ್ಯಕ್ತಪಡಿಸಲು ಕಾರಣ, ಸ್ವತಂತ್ರ ಭಾರತದ ನಂತರ 75 ವರ್ಷಗಳ ಇತಿಹಾಸದಲ್ಲಿ ಚುನಾವಣಾ ಸಂದರ್ಭದಲ್ಲಿ ಈ 10 ವರ್ಷಗಳಿಂದ 2014ರಿಂದ 2024ರವರೆಗೆ ಈ ಅವಧಿಯಲ್ಲಿ ಸಂವಿಧಾನಕ್ಕೆ ಉಂಟಾಗಿರುವಂತಹ ಅಪಾಯ, ಉಂಟಾಗಲಿರುವ ಒಂದು ಭಯ ಇತ್ತೀಚಿನ ದಿನಗಳಲ್ಲಿ ಕಾಣ್ತದೆ. ಇಡೀ ದೇಶದಲ್ಲಿ ಸಂವಿಧಾನ ಉಳಿದರೆ ದೇಶ ಉಳಿತೈತೆ, ದೇಶ ಉಳಿದರೆ ಜನ ಉಳಿತಾರೆ, ಜನ ಉಳಿದರೆ ಪ್ರಜಾಪ್ರಭುತ್ವ ಉಳಿತಾರೆ. ಇಲ್ಲಿ ಎಲ್ಲ ಜಾತಿಗಳು, ಎಲ್ಲ ಧರ್ಮಗಳು, ಎಲ್ಲ ಭಾಷೆಗಳು ಸಮಾನ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು 2 ವರ್ಷ 11 ತಿಂಗಳು 18 ದಿವಸ ಈ ದೇಶದ ಬಹು ಶತಮಾನಗಳಿಂದ ಶೋಷಿಸಲ್ಪಟ್ಟಂಥ ಜನತೆಗೆ ಸಮಾನ ಅವಕಾಶಗಳನ್ನು ಎಲ್ಲಾದರೂ ಕಲ್ಪಿಸಿದ್ದಾರೆ ಅಂದರೆ ಅದು ಸಂವಿಧಾನದಲ್ಲಿ. ದೇಶ ದೇಹ ಇದ್ದಂತೆ ಸಂವಿಧಾನ ಉಸಿರಿದ್ದಂತೆ. ಆ ಉಸಿರಿಗೆ ತೊಂದರೆ ಆದಾಗ ದೇಶಕ್ಕೆ ತೊಂದರೆ ಆಗುತ್ತೆ. ಯಾವುದೋ ಚೀನಾಕ್ಕೆ ಪಾಕಿಸ್ತಾನಕ್ಕೆ ಭಯಪಟ್ಟ ಅವಶ್ಯಕತೆ ಇಲ್ಲ. ಈ ದೇಶದಲ್ಲೇ ಈ ದೇಶದ ಜನರಿಗೆ ನೋಡ್ತಾದರೆ ಅದನ್ನು ನಡೆಸೋದು ತುಂಬ ಕಷ್ಟ ಆಗುತ್ತೆ. ಏನು ಮೋದಿ ಸರ್ಕಾರದವರು ಬಂದಾಗಿಂದ ಯಾವಾಗಲೂ ಬರೀ ಸಂವಿಧಾನ, ನಾವು ಬಂದಿರೋದೇ ಬರೀ ಸಂವಿಧಾನ ಬದಲಾಯಿಸೋದರ ಬರೀ ದೇಶಾದ್ಯಂತ ಕಾಣಿಸ್ತಾರೆ. ಅದರ ಬಗ್ಗೆ ಮೋದಿಯವರು ಯಾವುದೇ ಒಂದು ರೀತಿಯ ಇದುವರೆಗೂ ಕ್ರಮಗಳು ತಗೊಳ್ತಾರೆ. ಒಂದು ಕಡೆ ತೊಟ್ಟು ತೂಗ್ತಾರೆ, ಒಂದು ಕಡೆ ತಿಂತಾ ಇದ್ದಾರೆ. ಇದು ಒಂಥರ ಖಂಡನೀಯವಾದಂಥ ವಿಷಯ. ಆ ನಿಟ್ಟಿನಲ್ಲಿ ಸಂವಿಧಾನ ಯಾರಕ್ಕೂ ಸೊತ್ತಲ್ಲ, ಎಲ್ಲರಿಗೂ ಸಮಾನ ನಾಗರಿಕತೆ ಹಕ್ಕುಗಳನ್ನು ಕೊಟ್ಟಿದೆ. ಇದಕ್ಕೆ ಗಂಡಾಂತರ ಬಂದರೆ ದೇಶದ ಜನ ನಾವೆಲ್ಲರೂ ಒಪ್ಪದಿದ್ದರೆ ದೇಶ ಮತ್ತೊಂದು ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಹೋರಾಟ ಆಗುತ್ತದೆ. ಅದು ಯಾವುದೇ ನಿಟ್ಟಿನಲ್ಲಿ ಆಗುತ್ತೆ. ಆ ನಿಟ್ಟಿನಲ್ಲಿ ನಾವು ಎಲ್ಲ ಜನಾಂಗದ ಒಂದು ರಕ್ಷಣೆಗಾಗಿ ಸಂವಿಧಾನ ರಕ್ಷಿತೋ ರಕ್ಷಿತ ಅಂತ, ಸಂವಿಧಾನವನ್ನು ಯಾರು ರಕ್ಷಿಸಿದರೆ ಸಂವಿಧಾನವನ್ನು ಅವರು ರಕ್ಷಿಸುವ ನಿಟ್ಟಿನಲ್ಲಿ ನಾವು ಒಂದು ಜಾಗೃತ ಅಭಿಯಾನವನ್ನು ಈಗಾಗಲೇ ಕೈಗೊಂಡಿದ್ದೀವಿ. ಆ ನಿಟ್ಟಿನಲ್ಲಿ ಪ್ರಜಾಪ್ರಭುತ್ವವನ್ನು ಉಳಿಬೇಕು, ಜಾತ್ಯತೀತ ರಾಷ್ಟ್ರವೇ ನಿರ್ಮಾಣ ಆಗಬೇಕು. ಇಲ್ಲಾಂದರೆ ಯಾವುದೇ ರೀತಿಯಲ್ಲಿ ಈ ದೇಶ ಉದ್ಧಾರ ಆಗುವುದಿಲ್ಲ. ಈಗಾಗಲೇ ಎಲ್ಲ ರೀತಿಯಲ್ಲೂ ವಿನಾಕಾರಣ ಒಂದು ಸುಳ್ಳು ಭರವಸೆಗಳೊಂದಿಗೆ ಜನನ ಸುಳ್ಳುಗಾರರಾಗಿ ಮಾಡ್ತಿದ್ದಾರೆ, ಸುಳ್ಳು ಆಶ್ವಾಸ ಇರ್ತಿದ್ದಾರೆ. ಆದರೆ ಇತ್ತೀಚೆಗೆ ಕಾಂಗ್ರೆಸ್ಗೆ ನಾವು ಯಾಕೆ ಬೆಂಬಲ ಕೊಡ್ತಾ ಇದ್ದಾರೆ ಅಂತ ಹೇಳಿದ್ರೆ 5 ಗ್ಯಾರಂಟಿಗಳು, ಒಂದು ಮಹಿಳಾ ಪರ ಗ್ಯಾರಂಟಿಗಳನ್ನು ನಾವು ತಂದಿದ್ದಾರೆ.
ಎಲ್ಲೋ ಮಹಿಳೆಯರಿಗೊಂದು ಅವರ ಸಬಲೀಕರಣಗೊಳಿಸುವುದಕ್ಕಾಗಿ ಆ ನಿಟ್ಟಿನಲ್ಲಿ ಬಹಳ ಆ ಮಹಿಳೆಯರಿಗೆ ಸ್ವಾವಲಂಬನೆಯ ಬದುಕುಗಳಿಗೆ ಒಂದು ಆಶಾಕಿರಣವಾಗಿದೆ, ಒಂದು ದಾರಿದೀಪವಾಗಿದೆ. ಎಲ್ಲಿ ಮಹಿಳೆಯರ ಒಂದು ಅಭಿವೃದ್ಧಿ ಆಗುತ್ತೋ ಅಲ್ಲಿ ದೇಶದ ಅಭಿವೃದ್ಧಿ ಬಹಳ ನಾವು ಸುಲಭವಾಗಿ ಕಾಣಬಹುದಾಗಿದೆ ಎಲ್ಲ ದೇಶಗಳಲ್ಲೂ. ಆ ನಿಟ್ಟಿನಲ್ಲಿ ಇವೆಲ್ಲ ಮನಗಂಡು ಇವತ್ತು ಸಂವಿಧಾನ ಬದಲಾವಣೆ ಮಾಡಬೇಕಂತ ಯಾರಾದರೂ ಹೇಳಿದ್ರೆ ಅದನ್ನ ವಿಧಾನಸಭೆಯಲ್ಲಿ ರಕ್ತ ಕ್ರಾಂತಿ ಆಗುತ್ತದೆ ಎಂದು ಹೇಳುವ ಏಕೈಕ ವ್ಯಕ್ತಿ ಸಿದ್ದರಾಮಯ್ಯ ಅವರ ಒಂದು ಧೈರ್ಯದಿಂದ ಇವತ್ತು ನಾವು ನಮ್ಮ ಸಂವಿಧಾನ ರಕ್ಷಣೆಗೆ ಎಲ್ಲೋ ಒಂದು ಕಡೆ ನಮಗೆ ಸಹಕರಿಸ್ತಾರೆ. ನಿಟ್ಟಿನಲ್ಲಿ ನಾವೆಲ್ಲರೂ ಇವತ್ತು ಆ ಒಂದು ಕಾಂಗ್ರೆಸ್ ಪಕ್ಷಕ್ಕೆ ಬೆಂಬಲವನ್ನು ವ್ಯಕ್ತಪಡಿಸೋದಲ್ಲಿ ಇದರಲ್ಲಿ ಯಾವುದೇ ರೀತಿಯ ನಮ್ಮ ಇರುವುದಿಲ್ಲ. ಕಾಂಗ್ರೆಸ್ ಅವರು ನಾಳೆ ಏನಾದರೂ ಸಂವಿಧಾನಕ್ಕೆ ಗಂಡಾಂತರ ನಿಂತಾದರೆ ಅವ್ರಿಗೂ ವಿರೋಧವನ್ನು ಪಡಿಸ್ತೀವಿ ವಿನ ನಾವು ಯಾವುದೇ ಪಕ್ಷಕ್ಕೆ ದಲಿತ ಸಂಘಟನೆಗಳ ಸಂಯುಕ್ತ ರಂಗ ಒಂದು ರೀತಿಯಲ್ಲಿ ಅದಕ್ಕೆ ಶಾಮೀಲಾಗಿ ಕೆಲಸವನ್ನು ಮಾಡೋದಿಲ್ಲ. ಯಾವಾಗ ದೇಶಕ್ಕಾಗಲಿ ರಾಜ್ಯಕ್ಕಾಗಲಿ ಜಿಲ್ಲೆಗಾಗಲಿ ಯಾವುದೇ ರೀತಿಯ ತೊಂದರೆ ಅನುಭವಿಸಿದಾಗ ಅಲ್ಲಿ ದಲಿತ ಸಂಘಟನೆಗಳಂದ್ರೆ ಒಂದು ಜಾತಿಯ ಸಂಘಟನೆಗಳಲ್ಲ. ಇಲ್ಲಿ ಬಂದಿರುವಂಥ ಎಲ್ಲ ನನ್ನ ಸ್ನೇಹಿತರು ಎಲ್ಲ ಜಾತಿಯವರು ಇದ್ದಾರೆ, ಎಲ್ಲ ಧರ್ಮದವರು ಇದ್ದಾರೆ, ಎಲ್ಲ ತಾಲೂಕಿನವರು ಬಂದಿದ್ದಾರೆ. ಆ ಒಂದು ನಿಟ್ಟಿನಲ್ಲಿ ಕೋಲಾರ ಜಿಲ್ಲೆಗೆ ಈಗ ಅವರು ಬೇರೆ ಊರಿಂದ ಬಂದವರೇ ಅಂತ ಕೆಲವರೆಲ್ಲ ಪ್ರಚಾರ ಮಾಡಿಸ್ತಾರೆ. ಇಲ್ಲ ಸುಳ್ಳು. ಈಗ ಮೋದಿಯವರೇ ಬಂದು ಮಹಾರಾಷ್ಟ್ರದಲ್ಲಿ ನಿಂತಿದ್ದಾರೆ. ಬಹಳ ವರ್ಷ ಲಾಸ್ಟ್ ಟೈಮ್ ಇದ್ದಂಥ ಎಂಪಿನೂ ಈ ಜಿಲ್ಲೆಯವರಲ್ಲ, ಮಾನ್ಯ ಮುನಿಸ್ವಾಮಿಯವರು. ಅವರು ಸಹ ಬೇರೆ ಜಿಲ್ಲೆಯಲ್ಲಿ ವಾಸ ಮಾಡಿದ್ರು. ಅದರಿಂದ ಅವೆಲ್ಲ ಬೇಡ, ನಾವೆಲ್ಲ ಭಾರತೀಯರಾಗಿ ನಾವು ಸಂವಿಧಾನದಲ್ಲಿ ಭಾರತೀಯರು ಎಲ್ಲೇ ನಿಂತು ನಾವು ಚುನಾವಣೆ ನಿಂತ್ಕೋಬಹುದು, ಎಲ್ಲೇ ಆಸ್ತಿ ಮಾಡಬಹುದು, ಸ್ವಾತಂತ್ರ್ಯವನ್ನು ಎಲ್ಲ ರೀತಿಯಲ್ಲೂ ಬಾಬಾ ಸಾಹೇಬ್ ಅಂಬೇಡ್ಕರ್ ರೂಪಿಸ್ಕೊಡ್ತಾರೆ. ಆ ನಿಟ್ಟಿನಲ್ಲಿ ನಾವು ಈ ದಿನ ಸಂವಿಧಾನ ರಕ್ಷಣೆಗಾಗಿ, ಪ್ರಜಾಪ್ರಭುತ್ವ ಉಳಿವಿಗಾಗಿ, ಜಾತ್ಯತೀತ ನಿರ್ಮಾಣಕ್ಕಾಗಿ ನಾವು ಇವತ್ತು ಆ ಒಂದು ಅಂಶಗಳನ್ನು ಮನದಲ್ಲಿ ಇಟ್ಟುಕೊಂಡು ನಾವು ಇವತ್ತು ಕಾಂಗ್ರೆಸ್ ಸಂಪೂರ್ಣ ಬೆಂಬಲ ಕೊಡ್ತಾ ಇದ್ದೀವಿ. ಕಾಂಗ್ರೆಸ್ ಅನ್ನು ಗೆಲ್ಲಿಸಬೇಕು, ಸಂವಿಧಾನ ಉಳಿಸಬೇಕು ನಿಟ್ಟಿನಲ್ಲಿ ಇವತ್ತು ನಮ್ಮ ಬೆಂಬಲ ವ್ಯಕ್ತವಾಗುತ್ತದೆ. ಸ್ನೇಹಿತರೆ, ದಲಿತ ಸಂಘಟನೆಗಳ ಸಂಯುಕ್ತ ಕಾಂಗ್ರೆಸ್ ಬೆಂಬಲ ಕೊಡೋದೇ ಅಲ್ಲದೆ